ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಯಾರೆಲ್ಲ ನಮಗೆ ಕನ್ನಡ ಭಾಷೆಯಲ್ಲಿ ಕೆಲಸ ಬೇಕು, ಅದು ಕೂಡ ವಾಯ್ಸ್ ರೆಕಾರ್ಡ್ ಮಾಡುವಂಥದ್ದು ಅಥವಾ ವಾಯ್ಸ್ ಓವರ್ ಮಾಡುವಂಥದ್ದು ಅಂತ ಹುಡುಕ್ತಾ ಇದ್ದೀರಾ, ಅವರೆಲ್ಲರಿಗೂ ಈ ವಿಡಿಯೋ ಆಗಿರುತ್ತೆ. ಇದು ಬಂದು ಜೆನ್ಯೂನ್ ಹಾಗೆ ವೆಲ್ ನೋನ್ ಕಂಪ್ನಿ. ಈ ಕಂಪ್ನಿ ಬಗ್ಗೆ ನಾನು ನಿಮಗೆ ಸಾಕಷ್ಟು ವೀಡಿಯೋಸ್ ಆಲ್ರೆಡಿ ನನ್ನ ಚಾನಲಲ್ಲಿ ಮಾಡಿದ್ದೀನಿ, ಬೇಕಂದರೆ ನೀವು ಅದು ಕೂಡ ಚೆಕ್ಔಟ್ ಮಾಡ್ಬೋದು. ಕಂಪ್ನಿ ಬಂದು ಕ್ರಾಸಿಂಗ್ ಗುಡ್ಲೆಟ್ಸ್ ಅನ್ನೋ ಕಂಪ್ನಿಯವರಲ್ಲಿ ಹೈಯರಿಂಗ್ನ ಮಾಡ್ತಾ ಇದ್ದಾರೆ. ರೋಲ್ ಬಂದು ವಾಯ್ಸ್ ಓವರ್ ಆರ್ಟಿಸ್ಟ್ ಅಂತ. ಅಂದರೆ ಕಂಪ್ನಿಯವರು ಕೊಡುವಂಥ ಟಾಪಿಕ್ ಅಥವಾ ಸ್ಕ್ರಿಪ್ಟ್ನ ನೀವು ಜಸ್ಟ್ ಅದನ್ನು ಓದಿ ಅಥವಾ ವಾಯ್ಸ್ ಓವರ್ ಕೊಟ್ಟು ಅವ್ರಿಗೆ ವಾಪಸ್ ಕಳಿಸುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಲೈಕ್ ಅದರಲ್ಲಿ ಎಮೋಷನ್ಸ್ ಏನಿದೆ, ಕೋಪನ, ಸ್ಯಾಡ ಅಥವಾ ಫೀಲಿಂಗಾ, ಅದನ್ನು ನೀವು ಸ್ವಲ್ಪ ಇಂಪ್ಲಿಮೆಂಟ್ ಮಾಡಬೇಕಾಗಿರುತ್ತೆ ನಿಮ್ಮ ವಾಯ್ಸಲ್ಲಿ ಅಷ್ಟೇ. ಇದನ್ನು ನೀವು ಕನ್ನಡ ಭಾಷೆಯಲ್ಲೇ ಮಾಡ್ಬೋದು ಅಥವಾ ನಿಮಗೆ ಯಾವ ಲ್ಯಾಂಗ್ವೇಜ್ ಬರುತ್ತೆ, ಲೈಕ್ ಇಂಗ್ಲೀಷ್, ತೆಲುಗು, ತಮಿಳ್, ಹಿಂದಿ, ಯಾವ ಲ್ಯಾಂಗ್ವೇಜಲ್ಲೂ ಬೇಕಾದ್ರೂ ಮಾಡ್ಬೋದು. ಅಥವಾ ನನಗೆ ಇದು ಯಾವುದು ಬರಲ್ಲ, ನನಗೆ ಬರೀ ಕನ್ನಡ ಬರುತ್ತೆ ಅಂದರೂ ಕೂಡ ನೀವು ಇಲ್ಲಿ ಮಾಡ್ಬೋದಾಗಿರುತ್ತೆ. ಇದು ಬಂದು ಕಂಪ್ಲೀಟ್ಲಿ ಹಾಗೆ 100% ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಸೊ ಯಾರಿಗೆಲ್ಲ ಈ ರೋಲಲ್ಲಿ ಅಥವಾ ಈ ಜಾಬಲ್ಲಿ ಇಂಟ್ರೆಸ್ಟ್ ಇದೆ, ಮಿಸ್ ಮಾಡದೆ ಇಲ್ಲಿ ಅಪ್ಲೈನ ಮಾಡ್ಕೊಳ್ಳಿ. ಇನ್ನು ಎಲಿಜಿಬಿಲಿಟೀಸ್ ನೋಡಿದ್ರೆ ಬ್ಯಾಚುಲರ್ ಡಿಗ್ರಿ ಅಂದರೆ BCom ಆಗಿರಲೇಬೇಕಂತ ಹೇಳ್ತಾ ಇದ್ದಾರೆ. ಬಟ್ ನೀವು PU ಪಾಸ್ ಆಗಿದ್ರು ಕೂಡ ಇಲ್ಲಿ ಅಪ್ಲೈ ಮಾಡಿ ಟ್ರೈನ ಮಾಡ್ಬೋದು. ಯಾಕಂದರೆ PU ಪಾಸ್ ಆಗಿರೋರು ಕೂಡ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅನ್ನೋ ರಿವ್ಯೂನ ನಾನು ನೋಡಿದ್ದೆ. ಸೊ ನೀವು ಅದನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಬೋದು. ಇನ್ನು ಯಾರೆಲ್ಲ ಫ್ರೆಷರ್ಸ್ ಆಗಿದ್ದೀರಾ ಅಥವಾ ಎಕ್ಸ್ಪೀರಿಯನ್ಸ್ ಇದೆ, ಇಬ್ಬರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಯಾವುದೇ ರೀತಿಯಾದಂಥ ಸ್ಪೆಸಿಫಿಕ್ ಅವರು ಇಲ್ಲಿ ಮೆನ್ಷನ್ನ ಮಾಡಿಲ್ಲ. ಸೊ ಫ್ರೆಷರ್ಸ್ ಕೂಡ ಅಪ್ಲೈನ ಮಾಡ್ಬೋದು. ಇನ್ನು ಎಷ್ಟು ಸ್ಯಾಲ್ರಿ ಅಂತ ನೋಡಿದ್ರೆ ಇವರು ಇಲ್ಲಿ ಅವರ್ಲಿ ವೈಸ್ ಪೇನ ಮಾಡ್ತಾ ಇದ್ದಾರೆ. ಪರ್ ಆರ್ ನಿಮಗೆ $30 to $35 ಪರ್ ಆರ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅದನ್ನು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದರೆ ನಿಮಗೆ 3000 to 3200 rupees ಪರ್ ಆರ್ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ನೀವು ಎಷ್ಟು ಅವರ್ ಕೆಲಸನ ಮಾಡ್ತೀರಾ ಅಥವಾ ಎಷ್ಟು ಅವರ್ ರೆಕಾರ್ಡಿಂಗ್ನ ಮಾಡ್ತೀರಾ ಅಷ್ಟು ಇಲ್ಲಿ ನಿಮಗೆ ಅರ್ನಿಂಗ್ಸ್ ಆಗ್ತಾ ಹೋಗುತ್ತೆ. ಸೊ ಅದನ್ನು ಡೈರೆಕ್ಟಾಗಿ ಅವ್ರು ನಿಮಗೆ ಪೇಪಾಲ್ ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಕೂಡ ಮಾಡ್ತಾರೆ. ಇದಿಷ್ಟು ಕೆಲಸದ ಬಗ್ಗೆ ಶಾರ್ಟ್ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಹೇಗೆ ಅಪ್ಲೈನ ಮಾಡಬೇಕು, ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ನೀವು ಎಕ್ಸಾಕ್ಟಾಗಿ ಏನು ಕೆಲಸನ ಮಾಡಬೇಕು, ಕೆಲವೊಂದಷ್ಟು ಟಿಪ್ಸ್ ಮತ್ತು ಟ್ರಿಕ್ಸ್ ಕೂಡ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸೊ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಜೊತೆಗೆ ಅಪ್ಲೈ ಮಾಡುವಂಥ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲೋಗಿ ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಜೊತೆಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವೀಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಬನ್ನಿ. ಸೊ ಇದು ಲಿಂಕ್ಡ್ಇನ್ ಆ್ಯಪಲ್ಲಿ ಪೋಸ್ಟ್ ಆಗಿರುವಂಥದ್ದು. ಕ್ರಾಸಿಂಗ್ ಅಡ್ಲೆಸ್ ಅನ್ನೋ ಕಂಪ್ನಿಯವರು ಇಲ್ಲಿ ಹೈಯರಿಂಗ್ನ ಮಾಡ್ತಾ ಇದ್ದಾರೆ. ವಾಯ್ಸ್ ರೆಕಾರ್ಡರ್ ಸ್ಪೆಷಲಿಸ್ಟ್ ರೋಲ್ಗೆ ಅಂತ ಮೆನ್ಷನ್ನ ಮಾಡಿದ್ದಾರೆ. ಸೊ ಇಲ್ಲಿ ನೀವು ವಾಯ್ಸ್ನ ರೆಕಾರ್ಡಿಂಗ್ ಮಾಡಿ ಕಳಿಸೋವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ವಾಯ್ಸ್ ಹೇಗೆ ಇರ್ಬೋದು, ಏನೇ ಇರ್ಬೋದು, ನೀವು ಯಾವ ಲ್ಯಾಂಗ್ವೇಜಲ್ಲಿ ಮಾಡೋಕ್ಕೆ ಹೇಳಿದ್ದೀರಾ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನೀವು ವಾಯ್ಸ್ ರೆಕಾರ್ಡಿಂಗ್ ಮಾಡಿ ಕಳಿಸ್ಬೇಕಾಗಿರುತ್ತೆ. $35 ಪರ್ ಆರ್ ರಿಮೋಟ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಗೂಗಲಲ್ಲಿ ಹೋಗಿ ಚೆಕ್ ಮಾಡಿದ್ರು ಕೂಡ $35ಗೆ 3100 and ಸಮಥಿಂಗ್ ಏನೋ ಬರುತ್ತೆ. ಸೊ 3200 ಅಂತ ಇಟ್ಕೊಳ್ಳಿ. 75 ಸಮಥಿಂಗ್ ಇದೆ. ಸೊ ರೌಂಡ್ ಫಿಗರ್ $3200 ಪರ್ ಆರ್ ನಿಮಗೆ ಕೊಡ್ತಾರೆ. ಅದು ಕೂಡ ರಿಮೋಟ್ ವರ್ಕ್ ಅಂತ ಕೊಟ್ಟಿದ್ದಾರೆ. ಜಸ್ಟ್ 1 day ಆಗೋ ಅಷ್ಟೇ ಇದನ್ನು ಪೋಸ್ಟ್ ಮಾಡಿರುವಂಥದ್ದು. ಸೊ ಇನ್ನೂ ಕೂಡ ಅಪ್ಲಿಕೇಶನ್ಸ್ನ ತಗೊತಾ ಇದ್ದಾರೆ. ಕಾಂಟ್ರಾಕ್ಟ್ ವೈಸ್ ಅಂತ ಕೊಟ್ಟಿದ್ದಾರೆ. ಯಾಕಂದರೆ ಇಲ್ಲಿ ನೀವು ಅವರ್ಲಿ ವೈಸ್ ವರ್ಕ್ ಮಾಡೋದ್ರಿಂದ ನೀವು ಇಲ್ಲಿ ಎಷ್ಟು ಅವರ್ ಕೆಲಸ ಮಾಡ್ತೀರಾ ಅಷ್ಟು ಅವ್ರು ನಿಮಗೆ ಅಮೌಂಟ್ ಕೊಡ್ತಾ ಹೋಗ್ತಾರೆ. ಇನ್ನು ಜಾಬ್ ಅಬೌಟ್ ಜಾಬ್ ನೋಡಿದ್ರೆ ಮತ್ತೆ ಇಲ್ಲಿ ಪೊಸಿಷನ್ ಲಿಸನಿಂಗ್ ಅಂತ ಕೊಟ್ಟಿದ್ದಾರೆ. ಟೈಪ್ ಅವರ್ಲಿ ಕಾಂಟ್ರಾಕ್ಟ್. ಸ್ಯಾಲ್ರಿ ನೋಡಿದ್ರೆ ನಿಮಗೆ $30 to $35 ಪರ್ ಆರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಲೊಕೇಶನ್ ರಿಮೋಟ್ ಅಂತ ಕೊಟ್ಟಿದ್ದಾರೆ. ಇನ್ನು ರೋಲ್ ರೆಸ್ಪಾನ್ಸಿಬಿಲಿಟೀಸ್ ನೋಡಿದ್ರೆ ಈವಲೆಂಟ್ ಔಟ್ಪುಟ್ ಬೇಸ್ಡ್ ಆನ್ ಎಮೋಷನ್ಸ್, ರೈಟ್ ಇನ್ಸೈಟ್ಸ್, ಕ್ಲಾರಿಟಿ ಆ್ಯಂಡ್ ಅಪ್ರಿಷಿಯೇಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಔಟ್ಪುಟ್ ಮಾಡಬೇಕಾಗುತ್ತೆ. ನಿಮ್ಮ ವಾಯ್ಸಲ್ಲಿ ನೀವು ಆ ಎಮೋಷನ್ಸ್ಗಳನ್ನ ಕ್ಲಿಯರ್ ಆಗಿ ಇನ್ಪುಟ್ ಮಾಡಬೇಕಾಗಿರುತ್ತೆ. ಅಂದರೆ ಅವ್ರಿಗೇನೋ ಒಂದು ಸ್ಕ್ರಿಪ್ಟ್ನ ಕಳಿಸ್ಕೊಡ್ತಾರೆ ನಿಮಗೆ, ಇಲ್ಲಾಂದರೆ ಒಂದು ಟಾಪಿಕ್ನ ಕೊಟ್ಟಿರ್ತಾರೆ. ಆದಷ್ಟು ಅವರು ಸ್ಕ್ರಿಪ್ಟ್ಗಳನ್ನೇ ಕಳಿಸ್ಬಿಟ್ಟಿರ್ತಾರೆ, ಏನು ಹೇಳಬೇಕು, ಏನು ರೆಕಾರ್ಡಿಂಗ್ನ ಮಾಡಬೇಕಂತ. ಅದು ಆ್ಯಸ್ ಇಟ್ ಈಸ್ ಅದರಲ್ಲಿ ಸ್ಯಾಡ್ ಇದೆಯಾ, ಹ್ಯಾಪಿ ಇದೆಯಾ ಅಥವಾ ಎಮೋಷನ್ ಏನಿದೆ ಅದನ್ನು ನೀವು ಕರೆಕ್ಟಾಗಿ ನಿಮ್ಮ ವಾಯ್ಸಲ್ಲಿ ಗೊತ್ತಾಗೋ ರೀತಿ ಎಕ್ಸ್ಪ್ರೆಸ್ನ ಮಾಡಬೇಕಾಗಿರುತ್ತೆ. ಅದು ಕ್ಲಾರಿಟಿಯಿಂದ ಅಂತ ಹೇಳ್ತಿದ್ದಾರೆ. ಇನ್ನು ಐಡೆಂಟಿಫೈ ವೀಕ್ನೆಸ್ ಆ್ಯಂಡ್ ಏರಿಯಾ ಆಫ್ ಇಂಪ್ರೂವಿಂಗ್ ಮಾಡೆಲ್ ರಿಸರ್ಚ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೇನಾದರೂ ಅವ್ರು ಕಳಿಸಿರೋದ್ರಲ್ಲಿ ವೀಕ್ನೆಸ್ ಇದೆ ಅಂತ ಗೊತ್ತಾಯ್ತು ಅಥವಾ ಆ ಏರಿಯಾ ಇಂಪಾರ್ಟೆನ್ಸ್ ಏನಾದ್ರು ಅವರು
ಲೈಕ್ ಏನಾದ್ರು ಪ್ಲಸ್ ಮಾಡ್ಕೊಬೇಕು ಅಥವಾ ಇಂಪ್ರೂವ್ ಮಾಡ್ಕೊಬೇಕಂತ ಇದ್ರು ಅದನ್ನು ಕೂಡ ನೀವು ರೆಫರ್ನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಪ್ರೊವೈಡ್ ಇಂಪ್ರೂವ್ಮೆಂಟ್ ರೀರೈಟಿಂಗ್ ಅಲೈಕ್ಸ್ ಆ್ಯಂಡ್ ಎವಲೇಟ್ ಸ್ಟ್ಯಾಂಡರ್ಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಲೈಕ್ ರೀರೈಟಿಂಗ್ ಮಾಡಿರ್ತೀರಲ್ವಾ, ಸೊ ನೀವು ಏನಾದರೂ ಅವರು ಕೊಟ್ಟಿರೋ ಸ್ಕ್ರಿಪ್ಟಲ್ಲಿ ಸ್ವಲ್ಪ ಚೇಂಜಸ್ನ ಮಾಡಬೇಕು ಅಥವಾ ವರ್ಡಿಂಗ್ಸ್ನ ನೀವು ಸ್ವಲ್ಪ ಸ್ಲೈಟಾಗಿ ಚೇಂಜ್ ಮಾಡಿರ್ತೀರ, ನಿಮ್ಮ ಟೋನಲ್ಲಿ ಅದು ಚೇಂಜ್ ಆಗಿರುತ್ತೆ. ಸೊ ಅದನ್ನೆಲ್ಲ ನೀವು ರೀರೈಟಿಂಗ್ ಮಾಡಿ ಕೊಡಬೇಕಾಗಿರುತ್ತೆ ಅಂತ ಹೇಳ್ತಿರ್ತಾರೆ. ಇದನ್ನ ಏನಕ್ಕೆ ಹೇಳಿದ್ದಾರೆ ಅಂದರೆ ಅವರು ಬರ್ಕೊಟ್ಟಿರೋದನ್ನ ಸೇಮ್ ಆ್ಯಸ್ ಇಟ್ ಈಸ್ ಹಾಗೆ ನಿಮಗೆ ಹೇಳೋಕ್ಕಾಗೋದಿಲ್ಲ. ಕೆಲವೊಂದು ಸಲ ಒಂದೆರಡು ಲೆಟರ್ಸ್ಗಳನ್ನ ಅಥವಾ ವರ್ಡ್ಸ್ಗಳನ್ನ ಸ್ಕಿಪ್ ಮಾಡಬೇಕು ಅನ್ನೋದಿರುತ್ತೆ. ಅದು ಆದರೆ ಸೆಂಟೆನ್ಸ್ ಕರೆಕ್ಟಾಗಿ ಬರ್ತಾ ಇದೆ ಅನ್ನೋ ಟೈಮಲ್ಲಿ ನೀವು ಸ್ಕಿಪ್ ಮಾಡಿರ್ತೀರಲ್ವಾ, ಸೊ ಅದನ್ನು ರೀರೈಟ್ ಮಾಡಿ ಅವ್ರಿಗೆ ಕಳಿಸ್ಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ನಾನು ನಿಮ್ಗೇನು ಪ್ರಿಫರ್ ಮಾಡೋದು ಅಂದರೆ ನೀವು ಅಲ್ಲಿ ಏನು ರೀರೈಟ್ ಮಾಡೋಕ್ಕೆ ಹೋಗಬೇಡಿ, ಅವ್ರು ಹೇಗೆ ಆ್ಯಸ್ ಇಟ್ ಈಸ್ ನಿಮಗೆ ಸ್ಲಿಪ್ನ ಕಳಿಸಿರ್ತಾರೆ ಅದೇ ರೀತಿ ನೀವು ವಾಯ್ಸ್ನ ರೆಕಾರ್ಡಿಂಗ್ ಮಾಡಿ ಕಳಿಸಿ. ಇಲ್ಲ ನನಗೆ ಆಗ್ತಾ ಇಲ್ಲ, ಸ್ವಲ್ಪ ಚೇಂಜಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂದರೆ ಅದನ್ನು ಕೂಡ ನೀವು ಮಾಡ್ಬೋದಾಗಿರುತ್ತೆ. ಇನ್ನು ಕೋಆರ್ಡಿನೇಟ್ ಟು ಸ್ಟ್ರೆಚ್ ಸೇಫ್ ಆ್ಯಂಡ್ ಸಪೋರ್ಟಿವ್ AI ಬಿಹೇವಿಯರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಲೈಕ್ ಕೋಆರ್ಡಿನೇಟ್ ಮಾಡ್ಕೊಳ್ಬೋದು, ನೀವು ಕನೆಕ್ಟ್ ಆಗ್ಬೋದು. ಒಟ್ಟಿನಲ್ಲಿ ನೀವು ಮಾಡುವಂಥ ಕೆಲಸ AI ಬಿಹೇವಿಯರ್ಗೆ, AIಗೆ ಟ್ರೈನ್ ಮಾಡೋದಕ್ಕೆ ಆಗಬೇಕು. ಅದಕ್ಕೆ ಡಿಫ್ರೆಂಟ್ ಲ್ಯಾಂಗ್ವೇಜಸ್, ಡಿಫ್ರೆಂಟ್ ಟೋನ್ಗಳು ಕರೆಕ್ಟಾಗಿ ಅರ್ಥ ಆಗಬೇಕು ಅಥವಾ ಫೀಡ್ ಮಾಡಿದಾಗ ಅದ್ರ ಲೈಕ್ ಚೇಂಜಸ್ನ ಅನಲೈಸ್ ಮಾಡೋಕ್ಕಾಗಬೇಕು. ಆ ರೀತಿ ನೀವು ಇಲ್ಲಿ ರೆಕಾರ್ಡಿಂಗ್ನ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ರಿಕ್ವೈರ್ಮೆಂಟ್ಸ್ ಏನೇನು ಅಂತ ನೋಡಿದ್ರೆ ತುಂಬ ಸಿಂಪಲ್ ಆಗಿದೆ ಆಯಿತಾ. ನಿಮ್ಮ ರೋಲ್ ಏನು ತುಂಬ ಅಷ್ಟು ಡಿಫಿಕಲ್ಟ್ ಇಲ್ಲ, ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಅವ್ರು ತುಂಬ ಲೈಕ್ ಸೆಂಟೆನ್ಸ್ ಫುಲ್ ಆಗಿ ಬೇರೆ ರೀತಿ ಕೊಟ್ಟಿದ್ದಾರೆ, ಬಟ್ ಸಿಂಪಲ್ ಆಗಿ ನೀವು ಮಾಡ್ತಾ ಹೋಗ್ಬೋದು. ಅವ್ರು ಕೊಟ್ಟಿರೋಂಥ ಸ್ಕ್ರಿಪ್ಟ್ನ ಜಸ್ಟ್ ನೀವು ವಾಯ್ಸ್ ರೆಕಾರ್ಡಿಂಗ್ಸ್ ಆ್ಯಸ್ ಇಟ್ ಈಸ್ ಮಾಡೋಂಗಿದ್ರೆ ಆ್ಯಸ್ ಇಟ್ ಈಸ್ ಮಾಡ್ಬೋದು. ಇಲ್ಲಾಂದರೆ ಸ್ಲೈಟ್ ಚೇಂಜಸ್ ಮಾಡ್ತೀವಿ ಅಂದರೆ ಸ್ಲೈಟ್ ಚೇಂಜಸ್ ಮಾಡಿ ಅವ್ರಿಗೆ ರೆಕಾರ್ಡಿಂಗ್ ಮಾಡಿ ಕಳಿಸ್ಬೋದು. ನೀವು ಮಾಡಿರೋ ಚೇಂಜಸ್ನ ಅಲ್ಲಿ ನೋಟಿಫೈ ಮಾಡಿ ಬರೆದು ಕಳಿಸ್ಬೇಕಾಗಿರುತ್ತೆ ಅಷ್ಟೇ. ಇನ್ನು ರಿಕ್ವೈರ್ಮೆಂಟ್ಸ್ ನೋಡಿದ್ರೆ ಬ್ಯಾಚುಲರ್ ಡಿಗ್ರಿ ಮಿನಿಮಮ್ ಅಂತ ಕೊಟ್ಟಿದ್ದಾರೆ. ಸೊ ನೀವು BCom ಮಾಡಿರಲೇಬೇಕಂತ ಕೇಳ್ತಾ ಇದ್ದಾರೆ. ಕೆಲವೊಂದು ರಿವ್ಯೂಸ್ಗಳನ್ನ ನಾನು ಚೆಕ್ ಮಾಡಿದಾಗ ಅದು PU ಪಾಸ್ ಆಗಿರೋರು ಕೂಡ ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ ಇದೆ ಅಥವಾ ವಾಯ್ಸ್ ಇದೆ, ಅವ್ರು ಚೆನ್ನಾಗಿ ಕೆಲಸನ ಮಾಡ್ತಿದ್ದಾರೆ ಅಂದರೆ ಇಲ್ಲಿ ಹೈರಿಂಗ್ನ ಮಾಡಿದ್ದಾರೆ. ಸೊ PU ಪಾಸ್ ಆಗಿರೋರು ಕೂಡ ಇಲ್ಲಿ ಟ್ರೈನ ಮಾಡ್ಬೋದು. ಇನ್ನು ಸ್ಟ್ರಾಂಗ್ ರಿಟರ್ನ್ ಕಮ್ಯುನಿಕೇಷನ್ ಸ್ಕಿಲ್ ಆ್ಯಂಡ್ ಅನಲೈಸೇಷನ್ ಸ್ಕಿಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಬರೆಯೋದಕ್ಕೆ ಚೆನ್ನಾಗಿ ಬರಬೇಕು, ಜೊತೆಗೆ ಅನಲೈಸ್ ಮಾಡೋದಕ್ಕೆ ಬರಬೇಕಾಗಿರುತ್ತೆ. ಮಿಸ್ಟೇಕ್ಸ್ ಆಗಿರ್ಬೋದು ಅಥವಾ ಏನು ಪ್ರಾಬ್ಲಮ್ ಇದೆ ಅನ್ನೋದನ್ನ ನಿಮಗೆ ಅನಲೈಸ್ ಮಾಡೋಕ್ಕೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಎಬಿಲಿಟಿ ಟು ಅಸಿಸ್ಟ್ ನೆರೇಟೆಡ್ ಎಮೋಷನ್ಸ್, ಟೋನ್ಸ್ ಆ್ಯಂಡ್ ಕನ್ಸಿಡರ್ ಕ್ವಾಲಿಟೀಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಲೈಕ್ ಅಸಿಸ್ಟೆಂಟ್ ಇರುತ್ತೆ ಅಲ್ವಾ, ಎಮೋಷನ್ಸ್ ಅವ್ರು ಏನೋ ಹೇಳಿರ್ತಾರೆ, ಲೈಕ್ ಹ್ಯಾಪಿ ಅಂತ ಹೇಳಿದ್ದಾರೆ ಅಂದರೆ ನಿಮ್ಮ ವಾಯ್ಸಲ್ಲಿ ಅಥವಾ ನಿಮ್ಮ ಟೋನಲ್ಲಿ ನೀವು ಖುಷಿಯಾಗಿದ್ದೀರಾ, ಖುಷಿಯಾಗಿ ಮಾತಾಡ್ತಿದ್ದೀರಾ ಅನ್ನೋದು ಕಾಣಿಸ್ಬೇಕು. ಆ ರೀತಿ ನೀವು ಇಲ್ಲಿ ರೆಕಾರ್ಡ್ನ ಮಾಡ್ಕೊಳಿಸ್ಬೇಕಾಗಿರುತ್ತೆ. ಆ ಟೋನ್ನ ನೀವು ಮ್ಯಾನೇಜ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಅಟೆನ್ಷನ್ ಟು ಡೀಟೇಲ್ ಆ್ಯಂಡ್ ಅನಲೈಸ್ ಟು ಸ್ಟ್ರೆಚ್ ಗೈಡ್ಲೈನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಗಮನ ಇಟ್ಟು ಕೆಲಸನ ಮಾಡಬೇಕಾಗಿರುತ್ತೆ. ಜೊತೆಗೆ ಅವ್ರು ನಿಮ್ಗೊಂದು ಗೈಡ್ಲೈನ್ನ ಕೊಟ್ಟಿರ್ತಾರೆ, ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಎಬಿಲಿಟಿ ಟು ಬಿಗಿನ್ ಇಂಪಾರ್ಟೆಂಟ್ ಫಾಲೋ ಅಪ್ ಆನ್ ಬೋರ್ಡಿಂಗ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇಮಿಡಿಯೇಟ್ ಆಗಿ ಜಾಯಿನ್ ಆಗೋದಕ್ಕೆ ಆಗಬೇಕು ಅಂತ ಹೇಳ್ತಿದ್ದಾರೆ. ಸೊ ಇದು ಕಾಂಟ್ರಾಕ್ಟ್ ವೈಸ್ ಆಗಿರೋದ್ರಿಂದ ನೀವು ಅಪ್ಲಿಕೇಶನ್ಸ್ನ ಸೆಂಡ್ ಮಾಡಾದ್ಮೇಲೆ ನೀವೇನಾದರೂ ಶಾರ್ಟ್ ಲಿಸ್ಟ್ ಆದರೆ ಅಂದರೆ ನೀವು ಡೈರೆಕ್ಟಾಗಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಅದನ್ನೇ ಇಲ್ಲಿ ಅವರು ಹೇಳಿರೋ ಅಂಥದ್ದು. ಇನ್ನು ಅಪ್ಲಿಕೇಶನ್ ಪ್ರೋಸೆಸ್ ಹೇಗಿರುತ್ತೆ ಅಂದರೆ ಜಸ್ಟ್ 20 ಮಿನಿಟ್ಸ್ ತೊಗೊಳುತ್ತೆ ಅಂತ ಅವರೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ನೀವು ಮೊದಲನೇದಾಗಿ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಮತ್ತು ನಾನು ನಿಮ್ಗೆ ಇನ್ನೊಂದು ಟಿಪ್ ಏನು ಅಪ್ಡೇಟೆಡ್ ರೆಸ್ಯೂಮಲ್ಲಿ ಕೊಡ್ತೀನಿ ಅಂದರೆ, ನೀವು ನಿಮ್ಮ ಇನ್ಫಾರ್ಮೇಷನ್ಸ್ ಎಲ್ಲ ಸೆಟ್ ಮಾಡಿರೋ ಒಂದು ರೆಸ್ಯೂಮ್ ಇರುತ್ತೆ ಅಲ್ವಾ, ಈ ರೋಲ್ಗೆ ನೀವು ಅಪ್ಲೈ ಮಾಡ್ತಿದ್ದೀರಾ ಅಂದರೆ ಆ ರೆಸ್ಯೂಮಲ್ಲಿ ನೀವು ನಿಮ್ಮ ಸ್ಕಿಲ್ಸ್ನ ಅಥವಾ ನಿಮ್ಮ ಹಾಬೀಸ್ನ ಸ್ವಲ್ಪ ಮಾಡಿಫೈ ಮಾಡ್ಕೊಳ್ಬೇಕಾಗಿರುತ್ತೆ. ಅದನ್ನು ನೀವು ಬೇಕಾದ್ರೆ ಪ್ರತಿ ರೆಸ್ಯೂಮ್ಗೂ ಸ್ಕಿಲ್ಸ್ ಮತ್ತು ನಿಮ್ಮ ಹಾಬೀಸ್ನ ಚೇಂಜ್ ಮಾಡ್ಕೊಳ್ಬೋದು. ಸೊ ಈ ಡೀಟೇಲ್ ಓರಿಯೆಂಟೆಡ್ ಅಂತ ಕೇಳಿರ್ತಾರೆ, ಹಾಗೆ ಅಟೆನ್ಷನ್ ಟು ಡೀಟೇಲ್ ಹೇಳಿರ್ತಾರೆ. ಇದನ್ನೆಲ್ಲ ನಿಮ್ಮ ಸ್ಕಿಲ್ಸ್ಗಳಲ್ಲಿ ಹ್ಯಾಡ್ ಮಾಡ್ಕೊಳ್ಳಿ. ಅವ್ರು ಏನು ಕೇಳಿದ್ದಾರೆ ಅದನ್ನು ಹ್ಯಾಡ್ ಮಾಡಿ. ಜೊತೆಗೆ ನಿಮ್ಮ ಹಾಬೀಸ್ಗಳಲ್ಲೂ ಕೂಡ ಈ ಫಾರ್ ಎಕ್ಸಾಂಪಲ್ ಈ ವಾಯ್ಸ್ ರೆಕಾರ್ಡಿಂಗ್ ಸ್ಪೆಷಲಿಸ್ಟ್ ರೋಲ್ಗೆ ನೀವು ಕೊಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಅಲ್ಲಿ ನೀವು ನಿಮ್ಮ ಸ್ಕಿಲ್ಸಲ್ಲಿ ಲೈಕ್ ವಾಯ್ಸ್ ಆರ್ಟಿಸ್ಟ್ ಅಂತ ಆಗಿರ್ಬೋದು ಅಥವಾ
ವಿಡಿಯೋ ಮೇಕಿಂಗ್ ಅಂತ ಆಗಿರ್ಬೋದು, ಈ ರೀತಿ ಏನಾದರೂ ಇದ್ರ ರಿಲೇಟೆಡ್ ನೀವು ಹಾಕಿದ್ರೆ ನಿಮ್ಮ ಶಾರ್ಟ್ ಲಿಸ್ಟ್ ಆಗುವಂಥದ್ದು ಅಥವಾ ಇಂಪ್ರೆಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಸೆಕೆಂಡ್ ಸ್ಟೆಪ್ ಬಂದು ನಿಮಗೆ ಇಂಟರ್ವ್ಯೂ ಇರುತ್ತೆ ಅಂತ ಹೇಳ್ತಿದ್ರೆ, ಶಾರ್ಟ್ ಇಂಟರ್ವ್ಯೂ ಆಗಿರುತ್ತೆ. ಅದಾದಮೇಲೆ ಸ್ಕ್ರೀನಿಂಗ್ ಪ್ರೋಸೆಸ್ ನೀವು ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಇನ್ನು ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ಸ್ ಆಗಿರುತ್ತೆ. ತುಂಬಾ ಸಿಂಪಲ್ ಆದಂಥ ಕೆಲಸ, ಈಸಿಯಾಗಿ ಮಾಡ್ಬೋದು. ಇನ್ನು ಅಪ್ಲೈ ಮಾಡೋದು ಹೇಗೆ ಅಂತ ನೋಡಿದ್ರೆ, ಇಲ್ಲಿ ಈಸಿ ಅಪ್ಲೈ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಇನ್ನೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಮೊದಲನೇದಾಗಿ ನಿಮ್ಮ ನೇಮ್, ಲಾಸ್ಟ್ ನೇಮ್, ಅದಾದಮೇಲೆ ನಿಮ್ಮ ಕಂಟ್ರಿ, ನಿಮ್ಮ ಮೊಬೈಲ್ ನಂಬರ್ ಹಾಗೆ ನಿಮ್ಮ ಪ್ರೊಫೆಷ್ನಲ್ ಇಮೇಲ್ನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಡಬೇಕಾಗಿರುತ್ತೆ. ಇಲ್ಲಿ ನೀವು ಯಾವುದು ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್, ನಾನು ಹೇಳ್ದಾಗೆ ಸ್ಕಿಲ್ಸ್ ಮತ್ತು ನಿಮ್ಮ ಹಾಬೀಸ್ನ ಚೇಂಜ್ ಮಾಡಿರ್ತೀರ, ಆ ರೆಸ್ಯೂಮ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಲಿಂಕ್ಡ್ಇನ್ನಲ್ಲಿ ಆ ರೆಸ್ಯೂಮ್ ಇರೋದಿಲ್ಲ. ಸೊ ಇಲ್ಲಿ ಅಪ್ಲೋಡ್ ರೆಸ್ಯೂಮ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ನೀವು ಇಲ್ಲಿ ಅಪ್ಲೋಡ್ನ ಮಾಡಬೇಕಾಗಿರುತ್ತೆ. ಅದಾದಮೇಲೆ ಜಸ್ಟ್ ನೆಕ್ಸ್ಟ್ ಅಂತ ಕೊಟ್ಟರೆ ನಿಮಗೆ ಇಲ್ಲಿ ಕೆಲವೊಂದಷ್ಟು ಕ್ವೆಶನ್ಸ್ನ ಕೇಳುತ್ತೆ. ಇಲ್ಲಿ ಫ್ರೆಶರ್ಸ್ ಕೂಡ ಅಪ್ಲೈನ ಮಾಡ್ಬೋದು, ಬಟ್ ಇಲ್ಲಿ ನಾನು ಎಕ್ಸ್ಪೀರಿಯನ್ಸ್ ಹಾಕಿರೋದ್ರಿಂದ ಅದು ಕೇಳ್ತದೆ. ಜಸ್ಟ್ ರಿಮೂವ್ ಅಂತ ಕೊಟ್ಟು ನಾನು ನಿಮ್ಗೆ ಒಂದ್ಸಲ ತೋರಿಸ್ತೀನಿ. ದಿಸ್ ವಿಲ್ ನಾಟ್ ಬಿ ಎಫೆಕ್ಟೆಡ್ ಟು ಲಿಂಕ್ಡ್ಇನ್ ಪ್ರೊಫೈಲ್. ಓಕೆ, ರಿಮೂವ್ ಅಂತ ಕೊಡ್ಬೋದು. ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಕೊಡಬೇಕಾಗಿರುತ್ತೆ. ಇಲ್ಲಿ ನೀವು ಯಾವ ಕಾಲೇಜಲ್ಲಿ ಓದಿದ್ದು, ಕಾಲೇಜ್ ನೇಮ್, ಸಿಟಿ, ಏನು ಡಿಗ್ರಿ ಯಾವ್ದು ಮಾಡಿದ್ದೀರಾ. ಫಾರ್ ಎಕ್ಸಾಂಪಲ್ ಇವಾಗ BCom ಅಂತ ಇಟ್ಕೊಳ್ಳಿ, ಅದನ್ನು ಇಲ್ಲಿ ಕೊಡಬೇಕು. ಅದಾದಮೇಲೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಯಾವ ಫೀಲ್ಡಲ್ಲಿ, ಕಾಮರ್ಸಾ, ಆರ್ಟ್ಸಾ, ಸೈನ್ಸಾ, ಅದನ್ನು ನೀವು ಕೊಡಬೇಕಾಗಿರುತ್ತೆ. ಅದಾದಮೇಲೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಯಾವ ಇಯರಲ್ಲಿ ಸ್ಟಾರ್ಟ್ ಆಗಿದ್ದು, ಯಾವ ಮಂತಲ್ಲಿ ಅಂತ ಕೇಳ್ತಾ ಇದೆ. ಇಲ್ಲಿ ಮಂತ್ ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಆಲ್ಮೋಸ್ಟ್. ಸೊ ಜಸ್ಟ್ ನೀವು ಯಾವುದೋ ಒಂದು ಮಂತನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಆದರೆ ಇಯರ್ ಮಾತ್ರ ಕರೆಕ್ಟಾಗಿ ಕೊಡಬೇಕಾಗಿರುತ್ತೆ. ಸೊ ಅದೊಂದನ್ನ ಗಮನದಲ್ಲಿ ಇಟ್ಕೊಂಡು ಕರೆಕ್ಟ್ ಆದಂಥ ಇಯರ್ನ ನೀವು ಇಲ್ಲಿ ಮೆನ್ಷನ್ನ ಮಾಡಿ, ಅದಾದಮೇಲೆ ಜಸ್ಟ್ ಸೇವ್ ಅಂತ ಕೊಟ್ಟರೆ ಇಲ್ಲಿ ನೀವು ಕೊಟ್ಟಿರೋಂಥ ಆನ್ಸರ್ಸ್ ಎಲ್ಲ ತೋರಿಸುತ್ತೆ. ನೀವು ಅದೊಂದು ಸಲ ಚೆಕ್ ಮಾಡ್ಕೊಬೋದು. ಏನಾದರೂ ರಾಂಗ್ ಇದೆ, ಸರಿ ಇಲ್ಲ ಅಂದರೆ ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ನೀವು ಎಡಿಟ್ ಕೂಡ ಮಾಡ್ಕೊಬೋದು. ಅದಾದಮೇಲೆ ರಿವ್ಯೂ ಅಂತ ಕೊಟ್ಟರೆ ನೀವು ಆನ್ಸರ್ ಮಾಡಿರುವಂಥ ಎಲ್ಲ ಕ್ವೆಶನ್ಸ್ಗಳನ್ನು ಇಲ್ಲಿ ತೋರಿಸುತ್ತೆ. ಒಂದು ಸಲ ಚೆಕ್ ಮಾಡಿಕೊಂಡು ಎಲ್ಲ ಸರಿ ಇದೆ ಅಂದರೆ ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡಿ. ಸೊ ಅದರಿಂದ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ. ಅದಾದಮೇಲೆ ಅವರ ಕಡೆಯಿಂದ ನಿಮಗೆ ಕಾಲ್ ಅಥವಾ ಇಮೇಲ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ನು ಕೂಡ ಚೆಕ್ ಮಾಡ್ಕೊತಾರಿ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೆ ರಿಸೀವ್ ಮಾಡಿ ಕಾನ್ಫಿಡೆಂಟ್ ಆಗಿ ಆನ್ಸರ್ನ ಮಾಡಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ. ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ದಿನ ಇದೇ ರೀತಿಯಾದಂಥ ಜೆನ್ಯೂನ್ ಜಾಬ್ ಅಪ್ಡೇಟ್ಸ್ ನಿಮಗೆ ಬೇಕಾದರೆ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತು ನಾಳೆ ಹೊಸ ಜಾಬ್ ಅಲರ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.